ಕಾರ್ಯಕ್ರಮದ ಮೊದಲ ಅಂಗವಾಗಿ ಬ್ಯಾನರ್ ಪ್ರೆಸೆಂಟೇಷನ್ ಅನ್ನು ನಡೆಸುವಂತಹ ಈ ಸಂದರ್ಭದಲ್ಲಿ ನಡೆದಂತ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ವಲಯ 2ರ 4 ಕ್ಲಬ್ಗಳು ಮೊದಲಿಗೆ ಬ್ಯಾನರ್ ಪ್ರೆಸೆಂಟೇಷನ್ ಮಾಡಲು ಅಣಿಯಾಗಿರುತ್ತಾರೆ. ಇದೀಗ ಮೊದಲಿಗೆ ಬ್ಯಾನರ್ ಪ್ರೆಸೆಂಟೇಷನ್ಗೆ ಸಿದ್ಧರಾಗಿದ್ದಾರೆ ಲೊರೆಟೊ ಅಗ್ರರ್ ಲಯನ್ಸ್ ಕ್ಲಬ್. ಲೊರೆಟೊ ಕ್ಲಬ್ ಕಳೆದ 15 ವರ್ಷಗಳಿಂದ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ. ಈ ವರ್ಷ ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಧನ ಸಹಾಯವಾಗಿ 9 ಮಕ್ಕಳಿಗೆ ಅವರು ಸಹಕರಿಸಿದ್ದಾರೆ. ವೃದ್ಧಾಶ್ರಮ ಆಗಿರುವಂತಹ ಶಿವನಾಶ್ರಮ್, ಅದೇ ರೀತಿ ಸೇಂಟ್ ಆಂಟನಿ ಆಶ್ರಮ್, ಸುರಕ್ಷಾ ಸೇವಾಶ್ರಮ ಕಾರ್ಕಳ, ಹೀಗೆ 3 ಆಶ್ರಮಗಳಿಗೆ ಸಹಾಯ ಹಸ್ತವನ್ನು ನೀಡಿರುತ್ತಾರೆ. ಲಿಯಂ ಬರ್ನ ಮುಖಾಂತರ ರೋಬೋಟಿಕ್ ವರ್ಕ್ಶಾಪ್ ಅನ್ನು ಅವರು ನಡೆಸಿರುತ್ತಾರೆ. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಓಲ್ಡ್ ಸೀನಿಯರ್ ಸಿಟಿಜನ್ಸ್ ಡೇ, ಟೀಚರ್ಸ್ ಡೇ, ಪಾಸ್ಟ್ ಪ್ರೆಸಿಡೆಂಟ್ ಡೇ, ಹೀಗೆ ಎಲ್ಲ ಸಂಭ್ರಮವನ್ನು ಬಹಳ ಅರ್ಥವಂತವಾಗಿ ಆಚರಿಸಿ ಈ ವರ್ಷದ ಟೋಟಲ್ ಅವರ ಸೇವಾ ಖರ್ಚು ಸರಿಸುಮಾರು 5 ಲಕ್ಷ ಆಗಿರುತ್ತೆ. ಇದೀಗ ಲೊರೆಟೊ ಅಗ್ರರ್ ಲಯನ್ಸ್ ಕ್ಲಬ್ ಬ್ಯಾನರ್ ಪ್ರೆಸೆಂಟೇಷನ್ ಮುಖಾಂತರ ಈ ವೇದಿಕೆಯಿಂದ ಆಗಮಿಸುತ್ತಾ ಇದ್ದಾರೆ. ಸಂತೋಷದಿಂದ ಅವರನ್ನು ನಾವು ಅಭಿನಂದಿಸುವ ಆಸನದ ಎಲ್ಲರೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಗೌರವಿಸುವ. ಈ ಕ್ಲಬ್ 8 FJF ಹಾಗೂ 1 PMJF ಡೈಮಂಡ್ 3 ಅನ್ನು ನೀಡಿ ಲಯನ್ಸ್ ಜಿಲ್ಲೆಗೆ ತನ್ನದೇ ಆದ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿರುತ್ತದೆ. ಇದೀಗ ಸಭಾಂಗಣದ ಮುಖ್ಯ ದ್ವಾರದಲ್ಲಿ ಅಣಿಯಾಗಿದ್ದಾರೆ ಲಯನ್ಸ್ ಕ್ಲಬ್ ಅಮ್ಟೂರ್. ಲೊರೆಟೊ ಕ್ಲಬ್ನ ಎಲ್ಲ ಸದಸ್ಯರು ಪ್ರಾಂತೀಯ ಅಧ್ಯಕ್ಷರೊಂದಿಗೆ ಫೋಟೋ ಸೆಷನ್ಗೆ ಸಹಕರಿಸುವ 2023ರಂದು ಸ್ಥಾಪನೆಯಾದಂತಹ ಕ್ಲಬ್ ಲಯನ್ಸ್ ಕ್ಲಬ್ ಅಮ್ಟೂರ್ ಜೂನ್ನಿಂದ ಈವರೆಗಿನ ಸೇವಾ ಕಾರ್ಯಕ್ರಮ, ವನಮಹೋತ್ಸವ ಆಚರಣೆ, ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಧನ, 3 ಬಡ ಕುಟುಂಬಕ್ಕೆ ಧನ ಸಹಾಯ, ಸ್ವಾತಂತ್ರ್ಯ ದಿನಾಚರಣೆ, ಶಿಕ್ಷಕರ ದಿನ ಆಚರಣೆ ಮಾತ್ರವಲ್ಲ, ನಿವೃತ್ತರಾದ ಶಿಕ್ಷಕರಿಗೆ ಆ ದಿನದಂದು ಗೌರವಾರ್ಪಣೆ, 1 ದಿನ ಶ್ರಮದಾನ ಮುಖಾಂತರ ಸೇವಾ ಕಾರ್ಯಕ್ರಮ, ಶಾಲೆಯ ಕ್ರೀಡೋತ್ಸವಕ್ಕೆ ಬೆಳಗಿನ ಉಪಹಾರದ ಒಂದು ಸಹಾಯ ಹಸ್ತ, ಜಿಲ್ಲೆಯಿಂದ ಬಂದಂತ ಆಹಾರದ ಕಿಟ್ಗಳನ್ನು ಅರ್ಹ ಬಡ ಕುಟುಂಬಗಳಿಗೆ ವಿತರಿಸಿ ಸಹಕರಿಸಿದ್ದಾರೆ. ಮಿಷನರಿ ಕೇಂದ್ರಗಳಿಗೆ ಬಟ್ಟೆಗಳ ವಿತರಣೆ, ಜಿಲ್ಲೆಯಿಂದ ನಡೆಸಲ್ಪಟ್ಟಂತಹ ಬೀಜಾಂತರ ಕಾರ್ಯಕ್ರಮಕ್ಕೆ ಸಹಾಯ ಹಸ್ತ, ದುರಸ್ತಿಯಾದ ರಸ್ತೆಯನ್ನು JCB ಮುಖಾಂತರ ಅದನ್ನು ದುರಸ್ತಿ ಮಾಡಿರುತ್ತಾರೆ. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಣೆ ಮಾತ್ರವಲ್ಲ, ಮಾರ್ನಮೈಲಿಂದ ಅಮ್ಟೂರ ಕಲ್ಲಡ್ಕ ಹೀಗೆ 5 ಕಿಲೋಮೀಟರ್ ರೋಡ್ನ 2 ಬದಿಗಳನ್ನು ಶುಚಿಗೊಳಿಸುವಂತಹ ಕಾರ್ಯಕ್ರಮ, ಚಾರ್ಟರ್ ನೈಟ್ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಹಾಗೂ 4 ಜನ ಆರ್ಥಿಕವಾಗಿ ಕಷ್ಟದಲ್ಲಿರುವವರಿಗೆ ಅವರ ಆರೋಗ್ಯಕ್ಕೆ ಸಹಾಯ ನೀಡಿರುತ್ತಾರೆ. ಜಿಲ್ಲೆಯಿಂದ ನಡೆಸಲ್ಪಟ್ಟಂತಹ ಪೀಸ್ ಕಾಂಟೆಸ್ಟ್ ಕಾರ್ಯಕ್ರಮಕ್ಕೆ ಭಾಗವಹಿಸಿದ 35 ವಿದ್ಯಾರ್ಥಿಗಳಿಗೆ ಗೌರವಿಸಿ ಅವರಿಗೆ ಸರ್ಟಿಫಿಕೇಟ್ ವಿತರಿಸಲಾಗಿದೆ. ಹಾಗೂ 1 ಬಡ ಕುಟುಂಬಕ್ಕೆ ಅವರ ಸದಸ್ಯರ
ಅಂತಿಮ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಒಂದು ಬಡ ಕುಟುಂಬಕ್ಕೆ ಮದುವೆಗೆ ಸಹಾಯ ಹಸ್ತವನ್ನು ನೀಡಿರುತ್ತಾರೆ. 3 ಕೃಷಿ ಕುಟುಂಬಕ್ಕೆ ಸಹಾಯ ಹಸ್ತ ಕೃಷಿಯನ್ನು ನಾವೆಲ್ಲರೂ ಕೀರ್ತಿಸಬೇಕು ಮತ್ತು ಪೋಷಿಸಬೇಕು. ಇದೇ ರೀತಿ ನಮ್ಮ ನಾಡಿನ ಪ್ರಮುಖ ಹಾಗೂ ಪುರಾತನ ಸಂಸ್ಕೃತಿ ಕಲೆಗಳಾದ ಯಕ್ಷಗಾನ, ಭರತನಾಟ್ಯ, ಹುಲಿವೇಷ, ಜಾನಪದ ನೃತ್ಯ ಇದರ ಬಗ್ಗೆಯೂ ಗೌರವವನ್ನು ಹೊಂದಿರಬೇಕು. ಈ ಮೂಲಕ ರಾಷ್ಟ್ರ ಪ್ರೇಮವನ್ನು ನಾವು ಸಾರಬೇಕು. ಇಂತಹ ಒಂದು ಒಳ್ಳೆಯ ಸಂದೇಶವನ್ನು ವೇಷಭೂಷಣಗಳ ಮುಖಾಂತರ ಸಾಗಲು ಇದೀಗ ಅಣಿಯಾಗಿದ್ದಾರೆ ಲಯನ್ಸ್ ಕ್ಲಬ್ ಅಕ್ಟೋಬರ್ ಮೂರು ವರ್ಷದಲ್ಲಿ 3 ಲೆಕ್ಚರರ್ಗಳನ್ನು ಗ್ರಾಂಟ್ಸ್ ಅಂತರರಾಷ್ಟ್ರಕ್ಕೆ ನೀಡಿದ್ದಾರೆ. ಈಗಾಗಲೇ ಫೋಟೋ ಸೆಷನ್ಗೆ ಅವರು ನಮ್ಮೊಂದಿಗೆ ಇದ್ದಾರೆ. ತಂಡ 4ನೇ ತಂಡ, ಜೂನ್ 2ರಲ್ಲಿ 4ನೇ ತಂಡ, 3ನೇ ತಂಡ ಮತ್ತೆ ಬರ್ತದೆ. ಆದ್ದರಿಂದ ದಯವಿಟ್ಟು ಇವಾಗ ನಂತರ ಬರುವಂತಹ ತಂಡ 4ನೇ ತಂಡವಾಗಿರ್ತದೆ. ದಯವಿಟ್ಟು ಜಡ್ಜಸ್ಗಳು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಜೂನ್ 2 ಸರ್ 4ನೇ ತಂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕಡಂಬಿಲ ಭಜನಪದ ಬಗ್ಗೆ ನಮ್ಮ ವಿವರ. ಸಭಾಂಗಣದ ಮುಖ್ಯ ದ್ವಾರದ ಹತ್ರ ಬ್ಯಾನರ್ ಪ್ರೆಸೆಂಟೇಷನ್ ಮಾಡಲು ಸಿದ್ಧರಾಗಿದ್ದಾರೆ. ಲಯನ್ಸ್ ಕ್ಲಬ್ ತೊಡಂಬಿಲ ಭಜನಪದ ಜುಲೈ 1ರಿಂದ ಈವರೆಗಿನ ಸೇವಾ ಕಾರ್ಯಕ್ರಮ ಈ ರೀತಿ ಇರುತ್ತದೆ. ರಕ್ತದಾನ ಶಿಬಿರ, ಕಾರ್ಗಿಲ್ ದಿನಾಚರಣೆ, ಪರಿಸರ ಸಂರಕ್ಷಣಾ ದಿನಾಚರಣೆ, ವನ ಮಹೋತ್ಸವ, ನಿವೃತ್ತ ಶಿಕ್ಷಕರಿಗೆ ಸನ್ಮಾನ, ಶಿಕ್ಷಕರ ದಿನಾಚರಣೆ, 32 ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ ಹಸ್ತ, ವಲಯ ಮಟ್ಟದಲ್ಲಿ ನಡೆದ ಕ್ರೀಡಾಕೂಟಕ್ಕೆ ಸಹಾಯಧನ, 3 ಆಶ್ರಮಗಳಿಗೆ ವಿವಿಧ ರೂಪದಲ್ಲಿ ಸಹಾಯ ಹಸ್ತ, ಆಂಬ್ಯುಲೆನ್ಸ್ಗೆ ದೇಣಿಗೆ, 2 ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳಿಗೆ ಹೊಸದಾಗಿ ಮನೆ ನಿರ್ಮಾಣಕ್ಕೆ ದೊಡ್ಡ ಮಟ್ಟದ ಸಹಕಾರ, ಸರ್ಕಾರಿ ಶಾಲೆಯ ಓರ್ವ ಶಿಕ್ಷಕರಿಗೆ ಹಣದ ತಿಂಗಳ ಗೌರವಧನ, 2 ಸಲ 5 ಕಿಲೋಮೀಟರ್ ಉದ್ದದ ಒಂದು ರಸ್ತೆಯನ್ನು ದುರಸ್ತಿ ಮಾಡಿ ಇದೀಗ ಬ್ಯಾನರ್ ಪ್ರೆಸೆಂಟೇಷನ್ ಮುಖಾಂತರ ಈ ವೇದಿಕೆಯ ಅದೇ ಜೀವನ ಕ್ಷಣ ಮಾತ್ರದಲ್ಲಿ ಅನಿಶ್ಚಿತವಾಗಬಹುದು. ಒಂದು ಸಾಮಾನ್ಯ ಪ್ರಯಾಣ ಅಕಸ್ಮಾತ್ ದುರಂತವಾಗಿ ಮಾರ್ಪಡುತ್ತದೆ. ಈ ಕ್ಷಣದಲ್ಲಿ ಸಮಯವೇ ಅತಿ ಅಮೂಲ್ಯವಾದ
ಔಷಧಿ. ಆಂಬ್ಯುಲೆನ್ಸ್ ಗಾಯಗೊಂಡ ವ್ಯಕ್ತಿಯನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯುತ್ತದೆ. ವೈದ್ಯರು ಮತ್ತು ದಾದಿಯರು ಜೀವ ಉಳಿಸಲು ತಮ್ಮ ಸಂಪೂರ್ಣ ಪ್ರಯತ್ನ ಮಾಡುತ್ತಾರೆ. ನಾವು ಸಾಧ್ಯವಾದ ಎಲ್ಲ ಚಿಕಿತ್ಸೆ ನೀಡಿದ್ದೇವೆ. ಯಂತ್ರಗಳ ಸಹಾಯದಿಂದ ಹೃದಯ ಬಡಿದರೂ ಮೆದುಳು ಶಾಶ್ವತವಾಗಿ ಕೆಲಸ ನಿಲ್ಲಿಸಿದೆ. ಇದನ್ನೇ ನಾವು ಮೆದುಳು ಮರಣ, ಬ್ರೈನ್ ಡೆತ್ ಎನ್ನುತ್ತೇವೆ. ಮೆದುಳು ಮರಣದಿಂದ ಮರುಜೀವ ಸಾಧ್ಯವಿಲ್ಲ. ಆದರೆ ಈ ದುಃಖದ ಕ್ಷಣದಲ್ಲಿಯೂ ಒಂದು ಮಹತ್ತರ ಅವಕಾಶ ಅಡಗಿದೆ. ನಿಮ್ಮ ಪ್ರಿಯ ವ್ಯಕ್ತಿ ಮರಳಿ ಬರಲು ಸಾಧ್ಯವಿಲ್ಲ, ಆದರೆ ಅಂಗಾಂಗ ದಾನದ ಮೂಲಕ ಅವರ ಜೀವನವು ಇನ್ನೂ ಹಲವರಲ್ಲಿ ಮುಂದುವರಿಯಬಹುದು. ಅವರ ಹೃದಯ ಮತ್ತೊಮ್ಮೆ ಬಡಿಯಬಹುದು, ಅವರ ಕಣ್ಣುಗಳು ಯಾರಿಗೋ ದೃಷ್ಟಿ ನೀಡಬಹುದು, ಅವರ ಅಂಗಾಂಗಗಳು ಅನೇಕ ಜೀವಗಳನ್ನು ಉಳಿಸಬಹುದು. ದುಃಖದ ಮಧ್ಯೆಯೂ ಈ ಕುಟುಂಬ ಮಾನವೀಯತೆಯನ್ನು ಆಯ್ಕೆ ಮಾಡುತ್ತದೆ. ಜೀವ ಉಳಿಸುವುದಕ್ಕೆ ಹೌದು ಎನ್ನುತ್ತದೆ. ಅಂಗಾಂಗ ದಾನ ಎಂದರೆ ಒಬ್ಬರ ಅಂಗಾಂಗಗಳು ಅಥವಾ ಕಣಗಳನ್ನು ದಾನ ಮಾಡಿ ಇತರರ ಜೀವ ಉಳಿಸುವ ಅಥವಾ ಜೀವನ ಗುಣಮಟ್ಟ ಸುಧಾರಿಸುವ ಮಹಾನ್ ಕಾರ್ಯ. ಒಬ್ಬ ದಾನಿಯಿಂದ 8 ಜೀವಗಳನ್ನು ಉಳಿಸಬಹುದು ಮತ್ತು ಅನೇಕ ಜನರ ಜೀವನಕ್ಕೆ ಬೆಳಕು ತರಬಹುದು. ಇದು ಮರಣದ ನಂತರವೂ ಜೀವ ಉಳಿಸುವ ಶ್ರೇಷ್ಠ ದಾನ. ಹೃದಯ ಗಂಭೀರ ಹೃದಯ ವೈಫಲ್ಯ ಹೊಂದಿದವರ ಜೀವ ಉಳಿಸುತ್ತದೆ, ಹೊಸ ಹೊಸ ಜೀವ ಮತ್ತು ಆಸೆಯನ್ನು ನೀಡುತ್ತದೆ. ಶ್ವಾಸಕೋಶಗಳು ಉಸಿರಾಟಕ್ಕೆ ಅಸಮರ್ಥರಾದವರಿಗೆ ಜೀವ ನೀಡುತ್ತದೆ, ಸ್ವತಂತ್ರವಾಗಿ ಉಸಿರಾಡುವ ಅವಕಾಶ ಕೊಡುತ್ತದೆ. ಯಕೃತ್ತು ಲಿವರ್ ಒಂದಕ್ಕಿಂತ ಹೆಚ್ಚು ಜೀವಗಳನ್ನು ಉಳಿಸಬಲ್ಲದು, ಮರುಬೆಳೆಯುವ ವಿಶಿಷ್ಟ ಸಾಮರ್ಥ್ಯ ಹೊಂದಿದೆ. ಮೂತ್ರಪಿಂಡಗಳು ಡಯಾಲಿಸಿಸ್ನಿಂದ ಮುಕ್ತಿ ನೀಡುತ್ತದೆ, ಸಾಮಾನ್ಯ ಜೀವನಕ್ಕೆ ಮರಳುವ ಅವಕಾಶ ನೀಡುತ್ತದೆ. ಕಣ್ಣುಗಳು ಕಾರ್ನಿಯ ಅಂಧತ್ವದಲ್ಲಿರುವವರಿಗೆ ದೃಷ್ಟಿ ನೀಡುತ್ತದೆ, ಕತ್ತಲೆಗೆ ಬೆಳಕು ತರುತ್ತದೆ. ಅಗ್ನ್ಯಾಶಯ ತೀವ್ರ ಮಧುಮೇಹ ಇರುವವರಿಗೆ ಸಹಾಯ ಮಾಡುತ್ತದೆ, ಜೀವನದ ಗುಣಮಟ್ಟ ಸುಧಾರಿಸುತ್ತದೆ. ಕಣಜಗಳು ಚರ್ಮ, ಎಲುಬು, ಹೃದಯ ಕವಾಟಗಳು, ಸುಟ್ಟ ಗಾಯಗಳು, ಅಪಘಾತ ಗಾಯಗಳು ಮತ್ತು ಇತರ ಚಿಕಿತ್ಸೆಗೆ ಉಪಯುಕ್ತ. ಪ್ರತಿದಿನ ಸಾವಿರಾರು ಜನರು ಅಂಗಾಂಗ ದಾನದ ನಿರೀಕ್ಷೆಯಲ್ಲಿ ಇರುತ್ತಾರೆ. ಲಭ್ಯತೆಯ ಕೊರತೆಯಿಂದ ಅನೇಕರು ಜೀವ ಕಳೆದುಕೊಳ್ಳುತ್ತಾರೆ. ಅಂಗಾಂಗ ದಾನವು ನಷ್ಟವನ್ನು ಆಸೆಯಾಗಿ ಪರಿವರ್ತಿಸುತ್ತದೆ. ಇದು ಮಾನವೀಯ ಸೇವೆಯ ಉನ್ನತ ರೂಪ. ಮರಣವು ಒಂದು ಜೀವನಕ್ಕೆ ಅಂತ್ಯವಾಗಬಹುದು, ಆದರೆ ಅಂಗಾಂಗ ದಾನವು ಜೀವದ ಪರಂಪರೆಯನ್ನು ಸೃಷ್ಟಿಸುತ್ತದೆ. ನಿಮ್ಮ ಹೃದಯ ಇನ್ನೊಬ್ಬರಲ್ಲಿ ಬಡಿಯಲಿ, ನಿಮ್ಮ ಕಣ್ಣುಗಳು ಇನ್ನೊಬ್ಬರಲ್ಲಿ ಕಾಣಲಿ, ನಿಮ್ಮ ಜೀವನ ಅನೇಕ ಜೀವಗಳಲ್ಲಿ ಮುಂದುವರಿಯಲಿ. ಮಾನವೀಯತೆ ಮತ್ತು ಸೇವೆಯ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುತ್ತಾ ಲಯನ್ಸ್ ಕ್ಲಬ್ ಆಫ್ ತೊಡಂಬಿಲ ಬೆಂಜನ ಪದವು ಅಂಗಾಂಗ ದಾನದ ಮಹತ್ವವನ್ನು ಇಂದು ಇಲ್ಲಿ ಹೆಮ್ಮೆಯಿಂದ ಸಾರುತ್ತಿದೆ. ಬನ್ನಿ, ಎಲ್ಲರೂ ಸೇರಿ ಜೀವ ಉಳಿಸುವ ಈ ಮಹಾನ್ ಸೇವೆಗೆ ಕೈ ಜೋಡಿಸೋಣ, ಅಂಗಾಂಗ ದಾನಕ್ಕೆ ಪ್ರತಿಜ್ಞೆ ಮಾಡೋಣ. ಮೊದಲ ಜೂನ್ 2ರಲ್ಲಿ 3ನೇದು ಕೆಲವೊಂದು ಕಾರಣಾಂತರಗಳಿಂದ ಬ್ಲಾಕ್ ಆಗಿ ಅವರು ಸಿಕ್ಕಿಕೊಂಡಿದ್ದಾರೆ. ಆದ್ದರಿಂದ ಅವರು ಬರುವಾಗ ತಡ ಆಗ್ತದೆ. ಆದ್ದರಿಂದ ಈಗ ನಾವು ಜೋನ್ ವಲಯ 1ರ 1ನೇ ತಂಡ ಭಾಗವಹಿಸಲಿದೆ. ವರ್ಷದ ಆರಂಭದಿಂದಲೂ
ನಿರಂತರ ಸೇವಾ ಕಾರ್ಯಕ್ರಮಗಳ ಆಯೋಜನೆ, ಜನರ ಅನುಕೂಲಕ್ಕಾಗಿ ಬಿಸಿ ರೋಡ್ ರಾಜಮಾರ್ಗದಲ್ಲಿ ಬಸ್ಸು ತಂಗುದಾಣದ ಕೊಡುಗೆ, ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಸಮವಸ್ತ್ರ ವಿತರಣೆ, 4 ರಕ್ತದಾನ ಶಿಬಿರದ ಮೂಲಕ 400ಕ್ಕಿಂತಲೂ ಹೆಚ್ಚು ಯೂನಿಟ್ಗಳ ರಕ್ತದಾನ ಕೊಡುಗೆ ಕಾರ್ಯಕ್ರಮ, ಬಡ ಕುಟುಂಬಕ್ಕೆ ಸಹಾಯ, ವನ ಮಹೋತ್ಸವ, ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ, ರಾಜ್ಯಪಾಲರ ಭೇಟಿ ಸಂದರ್ಭದಲ್ಲಿ ಶೈಕ್ಷಣಿಕ ಕಾರ್ಯಕ್ರಮ, ಅಶಕ್ತರಿಗೆ ನೆರವು, ಅದರೊಂದಿಗೆ ಕೋಟ್ಮಾನ್ ಪರಿಸರದ ಬಡ ಕುಟುಂಬಕ್ಕೆ ದುರಸ್ತಿಪಡಿಸಿದ ಮನೆಯ ಹಸ್ತಾಂತರ ಮುಂತಾದ ಜನಪರ ಕಾರ್ಯಕ್ರಮಗಳ ಮೂಲಕ ಸಮಾಜಮುಖಿಯಾಗಿ ಗುರುತಿಸಿಕೊಂಡಂತಹ ಸಂಸ್ಥೆ ಅರ್ಥಪೂರ್ಣ ಕ್ರಿಸ್ಮಸ್ ಹಬ್ಬ, ದೀಪಾವಳಿ ಆಚರಣೆಯ ಮೂಲಕ ಸದಸ್ಯರ ಬಾಂಧವ್ಯ ವೃದ್ಧಿಯ ಕಾರ್ಯಕ್ರಮಗಳ ಮೂಲಕ ಸಂಸ್ಥೆಯ ಹಿರಿಮೆ ಹೆಚ್ಚಿಸಲು ಕಾರಣಕರ್ತರಾದ ಸಂಸ್ಥೆಯ ಅಧ್ಯಕ್ಷರಾದ ಲಯನ್ ರೋಹಿತಾಶ್ವ ಎಂ ಹಾಗೂ ಕಾರ್ಯದರ್ಶಿ ಡಾಕ್ಟರ್ ದಿವ್ಯಾ ವಿ ಶೆಟ್ಟಿ ಹಾಗೂ ಕೋಶಾಧಿಕಾರಿ ಲಯನ್ ರಾಮಕೃಷ್ಣರಾವ್
ಕೊಲ್ನಾಡು ಸಾಲೆತ್ತೂರು. ಈ ವರ್ಷ ನಿರಂತರ ಕಾರ್ಯಕ್ರಮದ ಆಯೋಜನೆಯ ಮೂಲಕ ಭರ್ಜರಿ ಸುದ್ದಿ ಮಾಡಿದಂತಹ ಸಂಸ್ಥೆ ಲಯನ್ಸ್ ಕ್ಲಬ್ ಕೊಲ್ನಾಡು ಸಾಲೆತ್ತೂರು. ಅರ್ಹ ಫಲಾನುಭವಿಗಳಿಗೆ ಜಿಲ್ಲೆಯ ಫುಡ್ ಕಿಟ್ ವಿತರಣೆ, ಶೈಕ್ಷಣಿಕ ಕೊಡುಗೆಗಳು, ತರಬೇತಿ ಕಾರ್ಯಕ್ರಮಗಳು, ಶ್ರಮದಾನದೊಂದಿಗೆ ಸಾಮಾಜಿಕ ಕಾರ್ಯಕ್ರಮ, ಆರೋಗ್ಯ ಮಾಹಿತಿ ಕಾರ್ಯಕ್ರಮ, ಸ್ಥಳೀಯ ಶಾಲಾ ಕಾಲೇಜುಗಳಲ್ಲಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ, ಮಕ್ಕಳ ದಿನಾಚರಣೆ, ಬಹಳಷ್ಟು ಪ್ರಶಂಸೆ ಪಡೆದಂತಹ ಮಕ್ಕಳ ಪ್ರತಿಭೆಗಳ ಅನಾವರಣಗೊಳಿಸಿದ ಮಕ್ಕಳ ಹಬ್ಬ, ಮಕ್ಕಳ ಉತ್ಸವ ಕಾರ್ಯಕ್ರಮ, ಆರ್ಸಿ ಜರ್ಸಿ ಕಾರ್ಯಕ್ರಮದಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳು, ಲಯನ್ಸ್ ಸೇವಾ ಟ್ರಸ್ಟ್ ಸಂಯೋಜನೆಯಲ್ಲಿ ವಿಶೇಷ ಮಕ್ಕಳ ಫಿಸಿಯೋಥೆರಪಿ ಕೇಂದ್ರದ ಚಟುವಟಿಕೆಗಳು, ಸದಸ್ಯರ ಬಾಂಧವ್ಯ ಗಟ್ಟಿಗೊಳಿಸಿದಂತಹ ದೀಪಾವಳಿ ಕ್ರಿಸ್ಮಸ್ ಆಚರಣೆಗಳು, ಒಟ್ಟು ವರ್ಷದುದ್ದಕ್ಕೂ ಸಂಸ್ಥೆ ನೇರಾವು ಕಾರ್ಯದರ್ಶಿ ಲಯನ್ ಬಾಲಕೃಷ್ಣ ಸರ್ಕಾರ ಹಾಗೂ ಕೋಶಾಧಿಕಾರಿ ನಿಶ್ಚಲ್ ಜೆ ಶೆಟ್ಟಿ ಇವರ ನೇತೃತ್ವದ ಲಯನ್ಸ್ ಕ್ಲಬ್ ಕೊಲ್ನಾಡು ಸಾಲೆತ್ತು.
ಕಾರ್ಯಕ್ರಮದಲ್ಲಿ 10 ಗೌರವಾರ್ಪಣೆಗಳು, ಸೇವಾ ಕೊಡುಗೆಗಳು, ಶೈಕ್ಷಣಿಕ ಪ್ರೋತ್ಸಾಹನ ಕಾರ್ಯಕ್ರಮಗಳು ಮುಂತಾದ ವಿವಿಧ ಕಾರ್ಯಕ್ರಮಗಳಿಂದ ಪ್ರಶಂಸಲ್ಪಟ್ಟ ಸಂಸ್ಥೆ ವಾಮನಬದು ಪ್ರಕೃತಿ. ವಾಮನಬದು ಸರ್ಕಾರಿ ಪ್ರೌಢಶಾಲೆಗೆ 2 ಬೋರ್ಡುಗಳ ಕೊಡುಗೆ, ವಾಮನಬದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ 4 ಕಂಪ್ಯೂಟರ್ಗಳ ಕೊಡುಗೆ, ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳು ಮುಂತಾದ ಕಾರ್ಯಕ್ರಮಗಳಿಂದ ಸಂಸ್ಥೆಗೆ ಹೆಚ್ಚಿನ ಗೌರವ ತಂದುಕೊಟ್ಟ ಸಂಸ್ಥೆಯ ಅಧ್ಯಕ್ಷರಾದಂತಹ ಲಯನ್ ರಮೇಶ್ ಶೆಟ್ಟಿ, ಕಾರ್ಯದರ್ಶಿ ಚಂದ್ರಶೇಖರ್ ಶೆಟ್ಟಿ ಹಾಗೂ ಕೋಶಾಧಿಕಾರಿ ನವೀನ್ ಚಂದ್ರ ಶೆಟ್ಟಿ ನೇತೃತ್ವದ ತಂಡ ಲಯನ್ಸ್ ಕ್ಲಬ್ ವಾಮನಬದು ಪ್ರಕೃತಿ. ಸರ್, ಒಂದು ನಿಮಿಷ. ದಯವಿಟ್ಟು ತೀರ್ಪುಗಾರರಲ್ಲಿ ಒಂದು ವಿನಂತಿ, ಭಾಷಣಕ್ಕೆ ಅಣಿಯಾಗಿದ್ದಾರೆ. ದಯವಿಟ್ಟು ತೀರ್ಪುಗಾರರು ಗಮನಿಸಿ. ರಂದು ಅಸ್ತಿತ್ವಕ್ಕೆ ಬಂದಂತ ಕ್ಲಬ್ ಲಯನ್ಸ್ ಕ್ಲಬ್ ರಾಯಿ ಸಿದ್ದಗಟ್ಟೆ ಜುಲೈ 1ರಿಂದ ಈವರೆಗೆ ನಡೆಸಿದ ಸೇವಾ ಕಾರ್ಯಕ್ರಮ ಕೊಯ್ಲದ ನಾಗಬ್ರಹ್ಮ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಅವರ ಜಮೀನಿನಲ್ಲಿ ವನ ಮಹೋತ್ಸವ ಆಚರಣೆ, ರಾಯಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಹಲಸಿನ ಗಿಡವನ್ನು ನೆಟ್ಟು ಆ ಒಂದು ವನ ಮಹೋತ್ಸವ ಆಚರಣೆ, ಸಿದ್ದಗಟ್ಟೆಯ ಒಂದು ಬಡ ಕುಟುಂಬಕ್ಕೆ ಮನೆ ನಿರ್ಮಾಣಕ್ಕೆ ಆರ್ಥಿಕವಾಗಿ ಧನ ಸಹಾಯ, ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಕೊಯ್ಲದ ಸರ್ಕಾರಿ ಶಾಲೆಗೆ ಸಿಹಿ ತಿಂಡಿ ವಿತರಣೆ, ವಡ್ರಾಯ ಸಮೀಪದ ಸರ್ಕಾರಿ ಬಾವಿಯ ಆ ಒಂದು ಪರಿಸರವನ್ನು ಸ್ವಚ್ಛತೆ ಮಾಡಿ ಪರಿಸರ ಪ್ರೇಮವನ್ನು ಮೆರೆದಿರುತ್ತಾರೆ. ಸಾರ್ವಜನಿಕರಿಗೆ ಅನುಕೂಲವಾಗಿ ಆಂಬುಲೆನ್ಸ್ ಅನ್ನು ಲೋಕಾರ್ಪಣೆ ಮಾಡಿ ಇವರಿಗೆ ಅದೆಷ್ಟು ಆಕಸ್ಮಿಕವಾಗಿ ಮರಣ ಹೊಂದಿದ್ದಂತ ಆ ಶವಗಳನ್ನು ಸಾಗಿಸುವಲ್ಲಿ ಸಹಕರಿಸಿದ್ದಾರೆ. ಹಾಗೂ ಹಲವಾರು ರೋಗಿಗಳಿಗೆ ಆಸ್ಪತ್ರೆಗೆ ಕೊಂಡೊಯ್ಯಲು ಈ ಒಂದು ಆಂಬುಲೆನ್ಸ್ ಮುಖಾಂತರ ಅವರು ಸಹಕರಿಸಿದ್ದಾರೆ. 50ಕ್ಕಿಂತ ಹೆಚ್ಚು ಶವ ಸಂಸ್ಕಾರ ಮಾಡಲು ಈ ಆಂಬುಲೆನ್ಸ್ ಮುಖಾಂತರ ಅವರು ಸಹಕಾರವನ್ನು ನೀಡಿರುತ್ತಾರೆ. ಕೊಯ್ಲದ ಶಾಲೆಯ ಒಬ್ಬ ಶಿಕ್ಷಕರಿಗೆ ವೇತನಕ್ಕೆ ಸಹಾಯವನ್ನು ನೀಡುತ್ತಾರೆ. ಕೊಯ್ಲದ ಹಿರಿಯ ಪ್ರಾಥಮಿಕ ಶಾಲೆಯ ಬಸ್ಸಿನ ಸಣ್ಣ ಪುಟ್ಟ ರಿಪೇರಿಯನ್ನು ಕ್ಲಬ್ನ ಮುಖಾಂತರ ಅವರು ನಿರ್ವಹಿಸಿರುತ್ತಾರೆ. ಹೀಗೆ 10 ಹಲವು ಸೇವಾ ಕಾರ್ಯಕ್ರಮ ಮಾಡುತ್ತಾ ಆ ಪರಿಸರದಲ್ಲಿ ಲಯನ್ಸ್ ಕ್ಲಬ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ವರ್ಷದ ಸಾರಥ್ಯವನ್ನು ವಹಿಸಿದಂತ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಚಂದ್ರಪ್ಪನವರು, ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಅವರು ಹಾಗೂ ಖಜಾಂಚಿಯಾಗಿ ಲಯನ್ ರಾಮದವರು ಈ ಒಂದು ಕ್ಲಬ್ ಅನ್ನು ನಡೆಸುತ್ತಿದ್ದಾರೆ. ಇದೀಗ ಲಯನ್ಸ್ ಕ್ಲಬ್ ರಾಯಿ ಸಿದ್ದಗಟ್ಟೆ ಪ್ರೆಸೆಂಟೇಷನ್ ಮುಖಾಂತರ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇಲ್ಲಿಗೆ ನಮ್ಮ ಅತಿ ಮುಖ್ಯವಾದಂತಹ ಬ್ಯಾನರ್ ಪ್ರೆಸೆಂಟೇಷನ್ ಮಾರ್ಕ್ಸ್ ಬಗ್ಗೆ ಮುಗಿದಿದೆ. ಇನ್ನು ಕೊನೆಯ ಒಂದು ತಂಡ ಬಾಕಿ ಇದೆ, ಅದು ಹೋಸ್ಟ್ ಕ್ಲಬ್. ಇವರಿಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಅವರು ಬರುವಾಗ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸೋಣ ಅಂತ. ಆರಂಭವಾಗಿ ವರ್ಷ 5 ಆಗಿದ್ದರೂ 50 ವರ್ಷದ ಇತಿಹಾಸ ಇರುವ ಸಂಸ್ಥೆಗಳಿಗೆ ಸವಾಲೆಸೆಯುವ ರೀತಿಯಲ್ಲಿ
ಸೇವಾ ಕಾರ್ಯಕ್ರಮ ನೀಡಿದ ಹೆಮ್ಮೆ ಇವರು. ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ಕೊಡುಗೆ, ಅಶಕ್ತರಿಗೆ ನೆರವು, ವನ ಮಹೋತ್ಸವ, ಶ್ರಮದಾನ, ವಸ್ತ್ರ ವಿತರಣೆ, ಪೆರಾಜೆ ಆಯುಷ್ಮಾನ್ ಕೇಂದ್ರಕ್ಕೆ ಕವಾಟ ಕೊಡುಗೆ, ಸಮುದಾಯದತ್ತ ಸಾಂತ್ವನ ನಿರಂತರ ಕಾರ್ಯಕ್ರಮಗಳು, RCDC ಭೇಟಿ ಕಾರ್ಯಕ್ರಮದಲ್ಲಿ ಸೇವಾ ಕಾರ್ಯಕ್ರಮಗಳು, ಆರೋಗ್ಯ ಶಿಬಿರ, ಆರೋಗ್ಯ ಮಾಹಿತಿ ಕಾರ್ಯಕ್ರಮ, ಅದ್ದೂರಿಯ ದೀಪಾವಳಿ ಹಾಗೂ ಕ್ರಿಸ್ಮಸ್ ಆಚರಣೆಗಳು ಮಾತ್ರವಲ್ಲದೆ ಮೊದಲ ಬಾರಿಗೆ ಪ್ರಾಂತೀಯ ಅಧ್ಯಕ್ಷರೊಬ್ಬರನ್ನು ಜಿಲ್ಲೆಗೆ ನೀಡಿ ತಮ್ಮ ಲಯನ್ಸ್ ಸಂಸ್ಥೆಗೆ ಶಾಶ್ವತ ಯೋಜನೆಗೆ ನಿವೇಶನ ಖರೀದಿಸುವ ಮಹತ್ವಾಕಾಂಕ್ಷೆ ಯೋಜನೆಗೆ ಮುನ್ನಡೆ ಇಡಲು ಪಣತೊಟ್ಟಂತಹ ಅಧ್ಯಕ್ಷ ಲಯನ್ ಜನಾರ್ದನ್ ಪೆರಾಜೆ, ಕಾರ್ಯದರ್ಶಿ ರತ್ನಾಕರ್ ಶೆಟ್ಟಿ, ಕೋಶಾಧಿಕಾರಿ ರಾಜೇಶ್ ಅವರ ನೇತೃತ್ವದ ಈ ಮಾಣಿಕ್ಯ ಸಮ್ಮೇಳನದ ಆದ್ಯತೆ ವಹಿಸಿರುವಂತಹ ಸಂಸ್ಥೆ ಲಯನ್ಸ್ ಕ್ಲಬ್ ಮಾಡಿ ಇದೀಗ ಬೇರೆಯಾದ ಎಲ್ಲರೂ ಚಪ್ಪಾಳೆಯೊಂದಿಗೆ ನಾವು ಅವರನ್ನ ಪ್ರೀತಿಯಿಂದ ಸ್ವಾಗತಿಸೋಣ. ಈ ಒಂದು ರೀಜನ್ ಮೀಟ್ ಅನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ ಮಾಣಿಕ್ಯ ಲಯನ್ಸ್ ಕ್ಲಬ್. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಕೊಟ್ಟು ಅವರನ್ನು ಪ್ರೋತ್ಸಾಹಿಸೋಣ. ಅಲ್ಲಿ ಬಹಳ ಸುಂದರವಾದಂತಹ ನಮ್ಮ ಬ್ಯಾನರ್ ಪ್ರೆಸೆಂಟೇಷನ್ ಅನ್ನು ಅವರು ಒದಗಿಸಿದ್ದಾರೆ. ಗುರುನಾಳ ವೈಭವ, ನಮ್ಮೂರ ಕಬ್ಬಳ, ಗುರುನಾಳ ವೈಭವ, ನಮ್ಮೂರ ಕಬ್ಬಳ, ಇದನ್ನು ಕೂಡ ಉತ್ತಮವಾದಂತಹ ಪ್ರದರ್ಶನದೊಂದಿಗೆ ನಮ್ಮೂರ ಕಬ್ಬಳವನ್ನು ಪ್ರದರ್ಶಿಸಿದ ನಂತರ ಮುಂದಕ್ಕೆ ಚೌಕಿದ ಗಣಪತಿಯಂತ ಒಂದು ಬ್ಯಾನರ್ ಅನ್ನು ಪ್ರದರ್ಶಿಸ್ತಾ ಇದ್ದಾರೆ. ಭಾಷೆಗೆ ತುಳು ಭಾಷೆಗೆ ರಾಜ್ಯದ ಅಧಿಕೃತ ಭಾಷೆಯಾಗಬೇಕು ಎಂಬುದನ್ನು ಕೂಡ ಅವರು ಬಯಸ್ತಾ ಇದ್ದಾರೆ. ಶ್ರವಣ, ಸಂಕ್ರಾಂತಿ, ಪಂಚದ ಭಜನೆ, ನಟವಿಧ, ಗೋಪು, ನೆಟ್ಟಿನ ಆಟ, ಜಾಗರ ಉದ್ಯಮಿ ಮುಂತಾದಂತಹ ಬ್ಯಾನರ್ಗಳೊಂದಿಗೆ ನಮ್ಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಈ ಒಂದು ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317D ಇದರ ರೀಜನ್ 6ರ ಒಂದು ರೀಜನ್ ಮೀಟ್ ಇಲ್ಲಿ ಬಹಳ ಸುಂದರವಾಗಿ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಬ್ಯಾನರ್ ಪ್ರೆಸೆಂಟೇಷನ್ ಅನ್ನ ನಡೆಸಿಕೊಟ್ಟಂತಹ ಎಲ್ಲ ಕ್ಲಬ್ಗಳಿಗೆ ನಾನು ಆಭಾರಿಯಾಗಿದ್ದೇನೆ ಹಾಗೂ ರೀಜನ್ ಚೇರ್ಪರ್ಸನ್ ಹಾಗೂ ಎಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇದರೊಂದಿಗೆ ನಮ್ಮ ಈ ಬ್ಯಾನರ್ ಪ್ರೆಸೆಂಟೇಷನ್ ನಲ್ಲಿ ನಮಗೆ ತೀರ್ಪುಗಾರರಾಗಿ ಸಹಕರಿಸಿದಂತಹ ರೀಜನ್ ಚೇರ್ಪರ್ಸನ್ಗಳಾದಂತಹ ಗಾಯತ್ರಿ ರಾವ್, ಲಯನ್ ಪ್ರೊಫೆಸರ್ ರಂಗಯ್ಯ ಶೆಟ್ಟಿಗಾರ್ ಹಾಗೂ ವಿದ್ಯಾ ಮೇಡಮ್ ಇವರೆಲ್ಲರಿಗೂ ಮೂವರಿಗೂ